ಚಾನಲ್ಗೆ ಫಾಲೋ ಮಾಡ್ಕೊಂಡು ಬಂದ್ರೆ 170 ಫೈನಲ್ ಆಗುತ್ತೆ ಸರ್, 180 ಫೈನಲ್ ಆಗುತ್ತೆ ಸರ್. 1,80,000 ಹೌದು ಸರ್. 2,20,000 ಕೋಟ್ ಮಾಡಿದೀವಿ, ನಿಮ್ಗೆ 2 lakhಗೆ ಫೈನಲ್ ಆಗುತ್ತೆ ಸರ್. ಶಿಫ್ಟ್ 2 ಲಕ್ಷನಾ? ಹೌದು ಸರ್. 275 ಆಗುತ್ತಾ? ಹೌದು ಸರ್. ನಿಮ್ಗೆ 3,10,000 ಕೋಟ್ ಮಾಡಿದೀವಿ, ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ ನಿಮ್ಗೆ 2,80,000 ಕೊಡ್ತೀನಿ ಸರ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 1,95,000 ಕೋಟ್ ಮಾಡಿದೀವಿ, ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ 175 ಆಗುತ್ತೆ ಸರ್. ಮಾಡ್ತಾ ಇರೋದು 3,30,000 ಕೋಟ್ ಮಾಡಿದೀವಿ, ನಿಮ್ಗೆ 3 lakhಗೆ ಫೈನಲ್ ಆಗುತ್ತೆ ಸರ್. ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 2,95,000 ಕೋಟ್ ಮಾಡಿದೀವಿ, ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ ನಿಮ್ಗೆ 270ಗೆ ಫೈನಲ್ ಆಗುತ್ತೆ ಸರ್. ಅದು ನಿಮ್ಗೆ 5,85,000 ಕೋಟ್ ಮಾಡಿದೀವಿ, ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ನಿಮ್ಗೆ 575ಗೆ ಫೈನಲ್ ಆಗುತ್ತೆ ಸರ್. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಅಂತ. ಸೊ ಹಾಗೇನೆ ಈ ಶೋರೂಮ್ ಹೆಸರೇನು, ಹಾಗೆ ಲೊಕೇಶನ್ ಎಲ್ಲಿ ಬರ್ತದೆ ಸರ್ನೇ ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತೊಂದ್ ಸರಿ ಶೋರೂಮ್ ಹೆಸರು ಸರ್, ಹಾಗೆ ಲೊಕೇಶನ್ ಸರ್. ಸರ್ ನಮ್ದು ಶೈನ್ ಆಟೋ ಕನ್ಸಲ್ಟ್ ಅಂತ, ನಾವು ಲೊಕೇಟ್ ಆಗಿರೋದು 9 ಮೆಟ್ರೋ ಲೇಔಟ್ ಅಲ್ಲಿ. Okay. ನಿಮ್ಗೆ ನಿಯರ್ ಬೈ ನಾಗರಬಾವಿ ಕೂಡ ಬಂದ್ಬಿಡುತ್ತೆ ಸರ್. ಇವತ್ತು ಎಷ್ಟಿದೆ ಸರ್ ಸ್ಟಾಕ್? ಸರ್ ನಮ್ಮ ಹತ್ರ ಒಂದು 15 ವೆಹಿಕಲ್ಸ್ ಐತೆ ಸರ್ ಇವತ್ತು ಸ್ಟಾಕ್ ಅಲ್ಲಿ. ಹೌದು ಸರ್. ಸ್ಟಾರ್ಟಿಂಗ್ ಪ್ರೈಸ್ ಅದರಲ್ಲಿ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,50,000 ಇಂದ ಐತೆ ಸರ್. ಹೌದು ಸರ್. ಹಾಗೆ ಸರ್ ಲೋನ್ ಬಗ್ಗೆ ಸರ್? ಸರ್ ಲೋನ್ ಬಗ್ಗೆ ನೀವು 2013 ಅಬೋ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ನಿಮ್ಗೆ ಯಾವ ಓವರ್ ಕರ್ನಾಟಕ ನಾನು ಲೋನ್ ಮಾಡಿ ಕೊಡ್ತೀನಿ. ಹೌದಾ ಸರ್? ಓಕೆ, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್ ಇವಾಗ. ಮಾಡೋದಾ, ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ, ನಿಮಗೆ ಯಾವ್ದು ಫಿಕ್ಸ್ ಪ್ರೈಸ್ ಇರಲ್ಲ, ಎಲ್ಲ ನೆಗೋಷಿಯಬಲ್ ಇರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ನಿಮ್ಮ ಶೋರೂಮ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ನಮ್ಮ ಹತ್ರ ಒಂದು ಗೆಟ್ಸ್ ಐತೆ ನೋಡಿ, GVS ಇದು ಟಾಪ್ ಅಂಡ್ ವೇರಿಯಂಟ್, 2008 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು? ಹೌದು. FC ಎಲ್ಲ ರನ್ನಿಂಗ್ ಐತೆ, 28 ವರೆಗೂ FC ಬರುತ್ತೆ. ಓಕೆ, ಬಾಡಿ ಲೈನ್ ನೋಡ್ತಾ ಇರಬಹುದು, ಒಂದು ಸ್ಕ್ರಾಚ್ ಕೂಡ ಇಲ್ಲ, FC ಕೂಡ ರನ್ನಿಂಗ್ ಇದೆ ಅಂತ ನೋಡಿ. ಇಂಟೀರಿಯರ್ ನೋಡ್ತಾ ಇರಬಹುದು, ತುಂಬಾ ಫ್ಯೂಚರ್ಸ್ ಬರುತ್ತೆ. ಆಲ್ 4 ಪವರ್ ಸ್ಟೇರಿಂಗ್, AC, ಸೆಂಟರ್ ಲಾಕ್. ಜಸ್ಟ್ ಇದು 73,000 ಶೋರೂಮ್ ಮೇಂಟೈನ್ ನೋಡೈತೆ ಸರ್. 73,000 ಓಡಿದ್ಯಾ? ಹೌದು ಶೋರೂಮ್ ಮೇಂಟೈನ್, ಸಿಂಗಲ್ ಓನರ್? ಹೌದು, ಫಸ್ಟ್ ಓನರ್ ಅಲ್ಲಿ ಐತೆ ಸರ್. ಓಕೆ ಸರ್. ಪ್ರೈಸ್ ಇರೋದು ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,70,000 ಕೋಟ್ ಮಾಡಿದೀವಿ, ನಿಮ್ಗೆ 150ಗೆ ಫೈನಲ್ ಆಗುತ್ತೆ ಸರ್. 1.5 ಲಕ್ಷಕ್ಕೆ ಆಗುತ್ತಾ? ಹೌದು ಸರ್. ಸರ್ ಹೇಳಿ ಸರ್. ಇನ್ನೊಂದು ಒಂದು ಲೋ ಬಜೆಟ್ ಅಲ್ಲಿ ವ್ಯಾಗ್ನರ್ ಐತೆ ನೋಡಿ, 2008 ಮಾಡಲ್, VXI ಇದು ಎಕ್ಸ್ಟ್ರಾ ಕ್ಲಾಸ್ ಐತೆ ಸರ್. ನಿಮ್ಗೆ ವೆಹಿಕಲ್ ಆಲ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಟೈರ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ 60-70% ಐತೆ. ಓಕೆ, ಪೆಟ್ರೋಲ್ ವೇರಿಯಂಟ್ ಇದು. ಓಕೆ ಸರ್. ಡೀಟೇಲ್ಸ್ ಸರ್ 2008 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,85,000 ಕೋಟ್ ಮಾಡಿದೀವಿ, ನಿಮ್ ಚಾನಲ್ಗೆ ಫಾಲೋ ಮಾಡ್ಕೊಂಡು ಬಂದ್ರೆ 170ಗೆ ಫೈನಲ್ ಆಗುತ್ತೆ ಸರ್. 170ಗೆ? ಹೌದು ಸರ್. ಮತ್ತೊಂದು ಸಿಟಿ ಇದೆ ಅಲ್ಲ ಸರ್? ಸರ್ ಇನ್ನೊಂದು ಸಿಟಿ ಐತೆ ನೋಡಿ ನಮ್ಮ ಹತ್ರ, 2008 ಮಾಡಲ್, ಇದನ್ನು ಫಸ್ಟ್ ಓನರ್ ಅಲ್ಲಿ ಐತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗೈತೆ ಸರ್. ಇದು ಸಿಂಗಲ್ ಓನರಾ? ಹೌದು ಸರ್. ಓಕೆ, ನೋಡಿ ಬಾಡಿ ಲೈನ್ ಅಲ್ಲಿ ಒಂದು ಸ್ಕ್ರಾಚ್ ಕೂಡ ಇಲ್ಲ, ಹೊಳಿತಾ ಇದೆ ಪಳಪಳ ಅಂತ. ನೀವು ಇಂಟೀರಿಯರ್ ನೋಡ್ತಾ ಇದ್ರೆ ಆಲ್ 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ನಿಮ್ಗೆ ಸೆಂಟರ್ ಲಾಕ್ ಎಲ್ಲ ಬಂದ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಸರ್ ವೆಹಿಕಲ್. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ, ಸೂಪರ್ ಆಗಿದೆ ವೆಹಿಕಲ್. ಒಂದು ಸ್ಕ್ರಾಚ್ ಕೂಡ ಇಲ್ಲ ನೋಡಿ ಸರ್. ಇದು ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಫಸ್ಟ್ ಓನರ್ ಅಲ್ಲಿ ಐತೆ. ಓಕೆ ಸರ್. ಪ್ರೈಸ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,95,000 ಕೋಟ್ ಮಾಡಿದೀವಿ, ನಿಮ್ಗೆ 180ಗೆ ಫೈನಲ್ ಆಗುತ್ತೆ ಸರ್. 1,80,000? ಹೌದು ಸರ್. ಶಿಫ್ಟ್ ಇದೆ ಸರ್? ಸರ್ ಇನ್ನೊಂದು ಲೋ ಬಜೆಟ್ ಅಲ್ಲಿ ನಮ್ಮ ಹತ್ರ ಶಿಫ್ಟ್ ಐತೆ ನೋಡಿ, ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು 2007 ಮಾಡಲ್, ಸೆಕೆಂಡ್ ಓನರ್ ಆಗೈತೆ. ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಐತೆ. FC ಇನ್ಶೂರೆನ್ಸ್ 2 ರನ್ನಿಂಗ್ ಐತೆ ಸರ್. ನಿಮ್ಗೆ 5 ವರ್ಷ FC ಬರುತ್ತೆ. ನೀವು ಇಂಟೀರಿಯರ್ ನೋಡ್ತಾ ಇರಬಹುದು, ಎಷ್ಟು ನೀಟ್ ಅಂಡ್ ಕ್ಲೀನ್ ಐತೆ. ಓಕೆ ಓಕೆ. ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೊ ನಮಗೆ 70 to 80% ಟೈರ್ ಕೂಡ ಇದೆ, ಒಂದು ಸ್ಕ್ರಾಚ್ ಕೂಡ ಇಲ್ಲ ಬಾಡಿ ಲೈನ್ ಅಲ್ಲಿ. ಓಕೆ ಸರ್. ಇದ್ರ ಪ್ರೈಸ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,20,000 ಕೋಟ್ ಮಾಡಿದೀವಿ, ನಿಮ್ಗೆ 2 lakhಗೆ ಫೈನಲ್ ಆಗುತ್ತೆ ಸರ್. ಶಿಫ್ಟ್ 2 ಲಕ್ಷನಾ? ಹೌದು ಸರ್. ಮತ್ತೆ i10 ಸರ್? ಸರ್ ಇನ್ನೊಂದು i10 ಐತೆ ನೋಡಿ, ಮ್ಯಾಗ್ನಾ ವೇರಿಯಂಟ್ ಇದು, ನಿಮ್ಗೆ 2010 ಮಾಡಲ್ ಬರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಐತೆ ಸರ್. ವೆಹಿಕಲ್ ಎಲ್ಲೂ ಸಿಂಗಲ್ ಡೆಂಟ್, ಸ್ಕ್ರಾಚಸ್ ಏನೂ ಇಲ್ಲ. ನಿಮ್ಗೆ ಇಂಟೀರಿಯರ್ ತುಂಬಾ ನೀಟ್ ಅಂಡ್ ಕ್ಲೀನ್ ಐತೆ. FC ಫ್ರೆಶ್ 5 ವರ್ಷ FC ಐತೆ ಸರ್. ಇದು ಸರ್ ಇದ್ರ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟರ್ ಲಾಕ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಪ್ರೈಸ್ ಸರ್ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 2,15,000 ಕೋಟ್ ಮಾಡಿದೀವಿ, ನಿಮ್ಗೆ 2 lakhಗೆ ಫೈನಲ್ ಆಗುತ್ತೆ ಸರ್. 2 lakh? ಹೌದು ಸರ್. ಒಂದು ರಿಡ್ಜ್ ಇದೆ ಸರ್? ಸರ್ ಇನ್ನೊಂದು ರಿಡ್ಸ್ ಐತೆ ನೋಡಿ ನಮ್ಮ ಹತ್ರ, 2010 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ. ಯಾವ್ದೋ ಒಂದು ರಿಡ್ಸ್ ನೋಡ್ತಾ ಇದ್ದೆ, ಇದು ನಾನು ಖಂಡಿತ ರೆಫರ್ ಮಾಡ್ತೀನಿ. ಓಕೆ. ನಿಮ್ಗೆ ಫೀಚರ್ಸ್ ಹೇಳಕ್ ಹೋದ್ರೆ AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಇದರಲ್ಲಿ ಫೀಚರ್ಸ್. ಓಕೆ ಓಕೆ. ಒಂದು 90% ಟೈರ್ ಇದೆ ನೋಡಿ, ಫ್ರಂಟ್ ಅಲ್ಲಿ ಆಗಿರ್ಬೋದು, ಬ್ಯಾಕ್ ಅಲ್ಲಿ ಆಗಿರ್ಬೋದು. ಸೊ ಸ್ಕ್ರಾಚ್, ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಈ ವೆಹಿಕಲ್ ಅಲ್ಲೂ ಕೂಡ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 2,75,000 ಕೋಟ್ ಮಾಡಿದೀವಿ, ನಿಮ್ ಚಾನಲ್ಗೆ ಫಾಲೋ ಮಾಡ್ಕೊಂಡು 265ಗೆ ಕೊಡ್ತೀನಿ ಸರ್. 265 ನಾ? ಹೌದು. ವ್ಯಾಗನರ್ ಸರ್? ಸರ್ ವ್ಯಾಗ್ನರ್ 2012 ಮಾಡಲ್, ಸೆಕೆಂಡ್ ಓನರ್, VXI ವೇರಿಯಂಟ್ ಸರ್ ಇದು. ಓಕೆ. ಇದೂನು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಐತೆ ಸರ್. ವೆಹಿಕಲ್ ಎಲ್ಲೂ ಸಿಂಗಲ್ ಡೆಂಟ್, ಸ್ಕ್ರಾಚಸ್ ಏನೂ ಇಲ್ಲ. ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಇದೆ ನೋಡಿ. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸೆಂಟರ್ ಲಾಕ್, ಡ್ಯುಯಲ್ ಕೀ ಎಲ್ಲ ಬಂದ್ಬಿಡುತ್ತೆ ಸರ್. ನೋಡಿ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ವ್ಯಾಗನರ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ.
ಸರ್ ಇದು ಪ್ರೈಸ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,95,000 ಕೋಟ್ ಮಾಡಿದೀವಿ, ನಿಮ್ಗೆ 275 ಗೆ ಫೈನಲ್ ಆಗುತ್ತೆ ಸರ್. 275 ಆಗೋದಾ ಹೌದು ಸರ್. ಸರ್ ಯಾವ ಸರ್ ಒಂದು ಲಕ್ಸುರಿ ವೆಹಿಕಲ್ ಇದೆಯಲ್ಲ ಸರ್? ಸರ್ ಒಂದು ಲೋ ಬಜೆಟ್ ಅಲ್ಲಿ ನಿಮ್ಗೆ ಲಕ್ಸುರಿ ವೆಹಿಕಲ್ ಕೊಡ್ತೀನಿ ನೋಡಿ ಸರ್. ಇದು ಸ್ಕೋಡಾ ಲಾರಾ, ಇದು 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಬರುತ್ತೆ ಇದು. ಓಕೆ, ನಿಮಗೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗುತ್ತೆ ಸರ್. ವೆಹಿಕಲ್ ಯಾರಾದ್ರೂ diesel ಆ sir ಇದು? ವೆಹಿಕಲ್ ನೋಡ್ತಾ ಇದ್ರೆ ನಾನು ಖಂಡಿತ ರೆಫರ್ ಮಾಡ್ತೀನಿ. ಸರ್ ಡೀಸೆಲ್ ಸರ್ ಇದು? ಹೌದು ಸರ್. ಸರ್ ಮೈಲೇಜ್ ಸರ್ ಇದರಲ್ಲಿ? ಸರ್ 20+ ಬರುತ್ತೆ ಸರ್ ನಿಮ್ಗೆ ಮೈಲೇಜ್. ಸರ್ ಫೀಚರ್ಸ್ ಅಂದ್ರೆ ಎಲ್ಲ ತರ AC, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ABS, ಒಂದು ಲಕ್ಸುರಿ ಆಗಿ ನಿಮ್ಗೆ ಇಂಟೀರಿಯರ್ ಕೂಡ ಸಿಗ್ಬಿಡುತ್ತೆ ಸರ್ ನಿಮ್ಗೆ. ಓಕೆ, ಟೈರ್ ಕಂಡೀಷನ್ ಆಗಿರ್ಬೋದು, ಎಲ್ಲ ಬಾಡಿ ಲೈನ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಗುಡ್ ಕಂಡೀಷನ್ ಇರುವಂತ ಲಾರಾ ನೋಡಿ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 3,10,000 ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ ನಿಮ್ಗೆ 2,80,000 ಗೆ ಕೊಡ್ತೀನಿ ಸರ್. ಸರ್ 2,80,000 ಗೆ ಲಾರಾ? ಹೌದು ಸರ್. ಸರ್ ಸರ್ ಒಂದು ಬಜೆಟ್ ಫ್ರೆಂಡ್ಲಿ ನಿಮ್ಗೆ ಸಿಟಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಹೊಸ ಸ್ಟಾಕ್ ಬಂದೈತೆ ನೋಡಿ. 2011 ಮಾಡಲ್, SMT ವೇರಿಯಂಟ್. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ ನೋಡಿ, ಸಿಟಿಲಿ ಒಂದು ಸ್ಕ್ರಾಚ್ ಕೊಡೋಣಿಲ್ಲ ಸಿಟಿ ವೆಹಿಕಲ್ ಅಲ್ಲಿ. ಸೊ ಇದರಲ್ಲಿ ನೀವು ಇಂಟೀರಿಯರ್ ನೋಡ್ತಾ ಇರೋದು ನಿಮ್ಗೆ AC, ಪವರ್ ಸ್ಟೀರಿಂಗ್, ಫ್ಯಾಬ್ರಿಕ್ ಸೀಟ್ ಕವರ್, ಸೆಂಟ್ರಲ್ ಲಾಕು, ABS, 2 ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ಸರ್ ಫೀಚರ್ಸ್. ಓಕೆ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ನೋಡಿ. ಸೊ ಒಂದು ಸ್ಕ್ರಾಚ್ ಕೊಡೋಣಿಲ್ಲ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 3 lakh ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ ನಿಮ್ಗೆ 280 ಗೆ ಕೊಡ್ತೀನಿ ಸರ್. ಇದು 280 ನಾ ಸರ್ ಇದು? ಹೌದು ಸರ್. ನಮ್ಮ ಮುಂದೆ ಒಂದು ವೈಟ್ ಕ್ವಿಡ್ ಇದೆ ಸರ್. ಸರ್ ಕ್ವಿಡ್ ಐತೆ ನೋಡಿ ನಮ್ಮ ಹತ್ರ, RXL ವೇರಿಯಂಟ್ ಇದು. ಓಕೆ, 2016 ಮಾಡಲ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗೈತೆ ವೆಹಿಕಲ್, ವೈಟ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಓಕೆ ಸರ್, ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ನಿಮ್ಗೆ ಡ್ಯೂಯಲ್ ಕೀ ಎಲ್ಲ ಬಂದ್ಬಿಡುತ್ತೆ ಸರ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ನೋಡಿ. ಸೊ ವೈಟ್ ಕಲರ್ ಅಲ್ಲಿ ಒಂದು ಕ್ವಿಡ್ ಇದೆ ನೋಡಿ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 2,75,000 ಕೋಟ್ ಮಾಡಿದೀವಿ. 260 ಗೆ ಫೈನಲ್ ಆಗುತ್ತೆ ಸರ್. 260? ಹೌದು. ETS ಸರ್ ETS VX ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. 2011 ಮಾಡಲ್. ಓನರ್ಶಿಪ್ ಅಂತ ಜಾಸ್ತಿ ಆಗುತ್ತೆ, ಒಂದು 3rd ಓನರ್ ಐತೆ, ಬಟ್ ಸಿಂಗಲ್ ಓನರ್ ತರ ಮೇಂಟೈನ್ ಆಗೈತೆ ಸರ್. ಓಕೆ, ಇದಕ್ಕೆ FC ಇನ್ಶೂರೆನ್ಸ್ 2 ರನ್ನಿಂಗ್ ಐತೆ ಸರ್. ಹೌದಾ? ಒಂದು ಬಾಡಿ ಒಂದು ಸ್ಕ್ರಾಚ್ ಕೂಡ ಇಲ್ಲ ನೋಡಿ. ಸರ್ ಇದರ ಫೀಚರ್ಸ್ ಅಂದ್ರೆ ನೀವು ಇಂಟೀರಿಯರ್ ನೋಡ್ತಾ ಇದ್ರೆ ಆಲ್ 4 ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ABS, ಸೆಂಟರ್ ಲಾಕ್ ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ, ಕಂಪ್ನಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ? ಹೌದು ಸರ್. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 3,15,000 ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ 3 lakh ಗೆ ಫೈನಲ್ ಆಗುತ್ತೆ ಸರ್. ಬೀಟು? ಸರ್ ಇನ್ನೊಂದು ಬೀಟ್ ನಮ್ಮ ಹತ್ರ ಐತೆ ನೋಡಿ. LT ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು. ಇದಕ್ಕೆ ಆಫ್ಟರ್ ಮಾರ್ಕೆಟ್ ತುಂಬಾ ಫ್ಯೂಚರ್ಸ್ ಹಾಕ್ಸಿದಾರೆ ಸರ್ ಕಸ್ಟಮರ್. ಮ್ಯಾಗ್ವಿಲ್ಸ್ ಐತೆ, ನಿಮ್ಗೆ ಡಿಫಾಗರ್ ಬರುತ್ತೆ, ಕ್ಯಾರಿಯರ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಗಿರೋ ಬ್ರ್ಯಾಂಡ್ ನ್ಯೂ ಟೈರ್. ಸೊ ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ AC ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಆಲ್ 4 ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಫೀಚರ್ಸ್. ಓಕೆ ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 1,95,000 ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ 175 ಗೆ ಆಗುತ್ತೆ ಸರ್. ಸರ್ ನಮ್ಮ ಹತ್ರ XUV ಐತೆ ನೋಡಿ. ನಿಮ್ಗೆ ಆನೆ ಅಂತಾನೆ ಹೇಳ್ಬೋದು. ಇದು ಡೀಟೇಲ್ ಬಂದು 2013 ಮಾಡಲ್, ಸೆಕೆಂಡ್ ಓನರ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಸರ್. W8 ಬರುತ್ತೆ ಇದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗೈತೆ. 6 ಏರ್ ಬ್ಯಾಗ್ಸ್ ಕೂಡ ಬಂದ್ಬಿಡುತ್ತೆ ಸರ್. ಒಂದು ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. 6 ಏರ್ ಬ್ಯಾಗ್? ಹೌದು ಸರ್. ಓಕೆ, ವೈಟ್ ಕಲರ್ ಒಂದು ಸ್ಕ್ರಾಚ್ ಕೂಡ ಇಲ್ಲ ನೋಡಿ. ಸರ್ ಇದ್ರ ಪ್ರೈಸ್ ಸರ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 5,85,000 ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ನಿಮ್ಗೆ 575 ಗೆ ಫೈನಲ್ ಆಗುತ್ತೆ ಸರ್. ಸರ್ ಇನ್ನೊಂದು i20 ಮ್ಯಾಗ್ನಾ ಐತೆ ನೋಡಿ ನಮ್ಮ ಹತ್ರ. 2013 ಮಾಡಲ್, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗೈತೆ ಸರ್. ಜಸ್ಟ್ ನಿಮ್ಗೆ 46,000 ಶೋರೂಮ್ ಮೇಂಟೈನ್ ನೋಡೈತೆ ಸರ್. ಅಷ್ಟೇನಾ ಸರ್ ಇದು? ಹೌದು ಸರ್. ಸರ್ ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಸೊ ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ? AC, ಪವರ್ ಸ್ಟೀರಿಂಗ್, ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಸೊ ರೀಸೆಂಟ್ ಎಲ್ಲ ಬಂದ್ಬಿಡುತ್ತೆ ಸರ್. ಸೆಂಟರ್ ಲಾಕ್, ಡ್ಯೂಯಲ್ ಕೀ. ಓಕೆ, ತುಂಬಾ ಚೆನ್ನಾಗೈತೆ ಸರ್ ವೆಹಿಕಲ್ ಇದು. ಓಕೆ, 4x4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಿ. ಬಾಡಿ ಲೈನ್ ಚೆನ್ನಾಗಿದೆ, ಒಳಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸರ್ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,30,000 ಕೋಟ್ ಮಾಡಿದೀವಿ. ನಿಮ್ಗೆ 3 lakh ಗೆ ಫೈನಲ್ ಆಗುತ್ತೆ ಸರ್. ಸರ್ ಇನ್ನೊಂದು ನಮ್ಮ ಹತ್ರ i20 ಐತೆ ನೋಡಿ. 2011 ಮಾಡಲ್, ಡೀಸೆಲ್ ಇಂಜಿನ್ ಇದು. ಡೀಸೆಲ್? ಹೌದು ಸರ್. ನಿಮ್ಗೆ ಸೆಕೆಂಡ್ ಓನರ್ ಆಗೈತೆ. ನಿಮ್ಗೆ ಡೀಸೆಲ್ ಅಲ್ಲಿ 20+ ಮೈಲೇಜ್ ಬರುತ್ತೆ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಯಾರಾದ್ರೂ ಒಂದು i20 ನೋಡ್ತಾ ಇದ್ರೆ ಇದು ಖಂಡಿತ ನಾನು ರೆಫರ್ ಮಾಡ್ತೀನಿ ಸರ್. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 2,95,000 ಕೋಟ್ ಮಾಡಿದೀವಿ. ನಿಮ್ ಪೇಜ್ ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಜಸ್ಟ್ ನಿಮ್ಗೆ 270 ಗೆ ಫೈನಲ್ ಆಗುತ್ತೆ ಸರ್.